ಎಲ್ಲರಿಗೂ ನಮಸ್ಕಾರ. ಬಯೋ ಶಾಸ್ತ್ರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಕಲಿ ಕೇಳಿ ತಿಳಿ. ನಾನು ನಿಮ್ಮ ಬಯೋ ಮಿಸ್ ಶಾಸ್ತ್ರಿ ಮ್ಯಾಮ್. ಇವತ್ತಿನ ಟಾಪಿಕ್ ಚಾಪ್ಟರ್ 6 ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಇದು ಕ್ಲಾಸ್ ಮಾಡೋಣ. ಸೊ ಅನಾಟಮಿ ಅಂದ್ರೇನು? ಅನಾಟಮಿ ಈಸ್ ದ ಸ್ಟಡಿ ಆಫ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಆರ್ಗ್ಯಾನಿಸಮ್. ಸಪೋಸ್ ಈಗ ಒಂದು ಆನಿಮಲ್ ಇದೆ ಅಥವಾ ಒಂದು ಆರ್ಗ್ಯಾನಿಸಮ್ ಇದೆ ಅಂತ ಹೇಳಿದ್ರೆ ಅದ್ರ ಒಳಗಡೆ ಹೆಂಗೆ ಆರ್ಗನೈಸ್ ಆಗಿದೆ ಸ್ಟ್ರಕ್ಚರ್ ಅನ್ನೋದನ್ನ ಓದೋದನ್ನ ನಾವು ಅನಾಟಮಿ ಅಂತ ಕರಿತೀವಿ. ನೆಕ್ಸ್ಟ್, ಸ್ಟಡಿ ಆಫ್ ಪ್ಲಾಂಟ್ ಅನಾಟಮಿ ಇನ್ಕ್ಲೂಡ್ಸ್ ಹಿಸ್ಟಾಲಜಿ. ಹಿಸ್ಟಾಲಜಿ ಅಂದ್ರೆ ಇಟ್ ಈಸ್ ಸ್ಟಡಿ ಆಫ್ ಟಿಶ್ಯೂಸ್. ಟಿಶ್ಯೂ ಅಂದ್ರೇನು? ಗ್ರೂಪ್ ಆಫ್ ಸೆಲ್ಸ್ performing a similar function and they have a similar structure. ಸೊ ಇದನ್ನೇ ನಾವು ಡೆಫಿನಿಷನ್ ಕೇಳ್ತಾರೆ, ವಾಟ್ ಈಸ್ ಹಿಸ್ಟಾಲಜಿ ಅಥವಾ ಡಿಫೈನ್ ಹಿಸ್ಟಾಲಜಿ ಅಂತ. ಇದು ಕೂಡ ನೀಟ್ ಕ್ವಶನ್ ಮತ್ತೆ CET ಕ್ವಶನ್ ಆಗಿರುತ್ತೆ, 1 ಮಾರ್ಕ್ ಕ್ವಶನ್ ಇದು. Next, anatomy helps in knowing the structural peculiarities of different group of plants and indicates the structural adaptation to diverse environments. So anatomy ಇನ್ನೇನಕ್ಕೆಲ್ಲ ಹೆಲ್ಪ್ ಮಾಡುತ್ತೆ? ಏನೆಲ್ಲ ಸ್ಟ್ರಕ್ಚರಲ್ ಪೆಕ್ಯುಲಾರಿಟೀಸ್ ಅಂದ್ರೆ ಒಂದು ಸ್ಟ್ರಕ್ಚರ್ ಅಲ್ಲಿ ಏನು ಡಿಫರೆಂಟ್ ಇದೆ ಅನ್ನೋದನ್ನ ತಿಳಿಸುತ್ತೆ. ಮತ್ತೆ ಇಟ್ ಆಲ್ಸೋ ಇಂಡಿಕೇಟ್ ಸ್ಟ್ರಕ್ಚರಲ್ ಅಡ್ಯಾಪ್ಟೇಷನ್. ಸೊ ನಿಮಗೆ ಗೊತ್ತು, ಡೆಸರ್ಟ್ ಅಲ್ಲಿ ಪ್ಲಾಂಟ್ಸ್ ಬೆಳೆಯೋದಿಲ್ಲ, ಅಲ್ಲಿ ಅಡ್ಯಾಪ್ಟೇಷನ್ ಅನ್ನ ನಾವು ಝೀರೋಫೈಟ್ ಅಂತ ಹೇಳ್ತೀವಿ. ನೀರಲ್ಲಿ ಬೆಳೆಯುವಂಥ ಗಿಡಗಳನ್ನ ನಾವು ಹೈಡ್ರೋಫೈಟ್ ಅಂತ ಹೇಳ್ತೀವಿ. ಆ ಥರ ಅಡ್ಯಾಪ್ಟೇಷನ್ ಹೇಗೆ ಆಗಿದೆ ಪ್ಲಾಂಟ್ ಒಳಗಡೆ ಸ್ಟ್ರಕ್ಚರು ಅಂತ ನಾವು ಸ್ಟಡಿ ಮಾಡೋದಕ್ಕೆ ಈ ನಮ್ಮ ಅನಾಟಮಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ವಾಟ್ ಈಸ್ ಟಿಶ್ಯೂ? ದಿಸ್ ಇಸ್ ಅ 1 ಮಾರ್ಕ್ ಕ್ವಶನ್, ಅಗೇನ್ 1 ಮಾರ್ಕ್ ಕ್ವಶನ್. ಸೊ ಗ್ರೂಪ್ ಆಫ್ ಸೆಲ್ಸ್ ಹ್ಯಾವಿಂಗ್ ಅ ಕಾಮನ್ ಒರಿಜಿನ್ ಅಂದ್ರೆ ಇಲ್ಲಿ ಏನಿರುತ್ತೆ? ಫಸ್ಟ್ ಒರಿಜಿನ್ ಸೇಮ್ ಇರುತ್ತೆ, ಯೂಶಲಿ ಪರ್ಫಾರ್ಮಿಂಗ್ ಕಾಮನ್ ಫಂಕ್ಷನ್ ಕಾಲ್ಡ್ ಆಸ್ ಟಿಶ್ಯೂಸ್. ಸಪೋಸ್ ಈಗ ಇದು ಒಂದು ಗ್ರೂಪ್ ಆಫ್ ಸೆಲ್ಸ್ ಇರುತ್ತೆ. ಈ ಗ್ರೂಪ್ ಆಫ್ ಸೆಲ್ಸಿಗೆ ಏನು ಒರಿಜಿನ್ ಸೇಮ್ ಇರುತ್ತೆ ಅಂಡ್ ಆಲ್ಸೋ ದೇ ಪರ್ಫಾರ್ಮ್ ಅ ಸಿಮಿಲರ್ ಫಂಕ್ಷನ್. ಐ ರಿಪೀಟ್, ದ ಟಿಶ್ಯೂ is a group of cells having a common origin and usually performing common function are called as tissues. So ಇವಾಗ ಪ್ಲಾಂಟ್ ಟಿಶ್ಯೂನ ಗ್ರೂಪ್ ಮಾಡಿದ್ದಾರೆ. ಪ್ಲಾಂಟ್ ಟಿಶ್ಯೂಸ್ ಆರ್ ಮೇನ್ಲಿ divided into first one meristematic tissue and the second one permanent tissue. ಏನಪ್ಪ ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಲ್ಲಿ ಕೂಡ ನಿಮಗೆ ಎಪೈಕಲ್ ಮೆರಿಸ್ಟಮ್, ಇಂಟರ್ಕ್ಯಾಲರಿ ಮೆರಿಸ್ಟಮ್, ಲ್ಯಾಟರಲ್ ಮೆರಿಸ್ಟಮ್ ಅಂತ ಡಿವೈಡ್ ಆಗಿರುತ್ತೆ. ಪರ್ಮನೆಂಟ್ ಟಿಶ್ಯೂಸ್ ಒನ್ಸ್ ಅಗೇನ್ ಡಿವೈಡೆಡ್ ಇಂಟು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ಗೆ ಎಕ್ಸಾಂಪಲ್ ಪ್ಯಾರೆನ್ಕೈಮಾ, ಕೋಲೆನ್ಕೈಮಾ, ಸ್ಕ್ಲೆರೆನ್ಕೈಮಾ. ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ಗೆ ಎಕ್ಸಾಂಪಲ್ ಝೈಲಮ್ ಮತ್ತೆ ಫ್ಲೋಯಮ್. ಈ ಫ್ಲೋ ಚಾರ್ಟ್ ತುಂಬಾ ಇಂಪಾರ್ಟೆಂಟು ನಿಮಗೆ. ಇಲ್ಲಿ ನಿಮಗೆ ಕ್ವಶನ್ಸ್ ಯಾವ ತರ ಕೇಳ್ಬೋದು ಅಂದ್ರೆ, ಹೌ ದ ಪ್ಲಾಂಟ್ ಟಿಶ್ಯೂಸ್ ಆರ್ ಡಿವೈಡೆಡ್? ಮೆರಿಸ್ಟಮ್ಯಾಟಿಕ್ ಟಿಶ್ಯೂ, ಪರ್ಮನೆಂಟ್ ಟಿಶ್ಯೂ. ನೆಕ್ಸ್ಟ್, ನೇಮ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮೆರಿಸ್ಟಮ್. ದಟ್ ಈಸ್ ಎಪೈಕಲ್ ಮೆರಿಸ್ಟಮ್, ಇಂಟರ್ಕ್ಯಾಲರಿ ಮೆರಿಸ್ಟಮ್, ಲ್ಯಾಟರಲ್ ಮೆರಿಸ್ಟಮ್. ಅದಾದ್ಮೇಲೆ ನೇಮ್ ದ 2 ಟೈಪ್ಸ್ ಆಫ್ ಪರ್ಮನೆಂಟ್ ಟಿಶ್ಯೂ. ದ ಫಸ್ಟ್ ಒನ್ ಈಸ್ ಅ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಸೆಕೆಂಡ್ ಒನ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. Give example for simple permanent tissues. Parenchyma, collenchyma, sclerenchyma. Give example for complex permanent tissue. Xylem, phloem. Xylem is a water conducting tissue. Phloem is a food conducting tissue. So ನೀವು ಈ ಫ್ಲೋ ಚಾರ್ಟ್ ನ ನೆನ್ಪಿಟ್ಕೊಂಡ್ರೆ ಸುಮಾರು ಕ್ವಶನ್ಸ್ ಗೆ ನೀವು ಆನ್ಸರ್ ಮಾಡ್ಕೋಬಹುದು. ನೀಟಲ್ಲೂ ಅಷ್ಟೇ, CETಲೂ ಅಷ್ಟೇ, ಬೋರ್ಡ್ ಎಕ್ಸಾಮಿಗೂ ಅಷ್ಟೇ. ಈ ಫ್ಲೋ ಚಾರ್ಟ್ ನ ನೀವು ಬರ್ಕೊಳ್ಳಿ. It is very important. Next, the 2 types of tissues are meristematic tissue, permanent tissue. Meristematic tissue. Growth in plants is largely restricted to specialized region of active cell division called as meristem. ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ಎಲ್ಲಾ ಕಡೆಯಿಂದನೂ ಗ್ರೋತ್ ಆಗಲ್ಲ. ಆ ಪ್ಲಾಂಟ್ ಅಲ್ಲಿ ಒಂದು ಭಾಗಕ್ಕೆ ರಿಸ್ಟ್ರಿಕ್ಷನ್ ಆಗಿರುತ್ತೆ. ಆ ಸ್ಪೆಷಲೈಸ್ಡ್ ರೀಜನ್ ಅಲ್ಲಿ ಏನಾಗುತ್ತೆ? ಆಕ್ಟಿವ್ ಆಗಿ ಸೆಲ್ ಡಿವಿಷನ್ ಆಗುತ್ತೆ.
ಸಪೋಸ್ ಈಗ ನಾನು ಇದೊಂದು ಪ್ಲಾಂಟ್ ಬಾಡಿ ಅಂತ ತಗೊಂಡ್ರೆ ಇಲ್ಲಿ ನಾವು ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಆಗ್ತಾ ಇದೆ, ತುಂಬಾ ಆಕ್ಟಿವ್ ಆಗಿ ಸೆಲ್ ಡಿವಿಷನ್ ಆಗ್ತಿದೆ ಅಂತ ಹೇಳಿದ್ರೆ ಈ ಗ್ರೂಪ್ ಆಫ್ ಇನಿಷಿಯಲ್ಸ್ಗೆ ನಾವು ಮೆರಿಸ್ಟೆಮ್ ಅಂತ ಹೇಳ್ತೀವಿ. ಈ ಮೆರಿಸ್ಟೆಮ್ ಇಟ್ ಈಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಮೆರಿಸ್ಟೋಸ್. ಏನಪ್ಪ ಮೆರಿಸ್ಟೋಸ್ ಅಂದ್ರೆ ಡಿವೈಡೆಡ್. ಸೊ ಇಲ್ಲೇನಾಗುತ್ತೆ, ಒಂದ್ ಸೆಲ್ ಇರೋಂಥದ್ದು ಡಿವೈಡ್ ಆಗಿ 2 ಸೆಲ್ ಇರುತ್ತೆ, 2 ಸೆಲ್ ಡಿವೈಡ್ ಆಗಿ ಒನ್ಸ್ ಅಗೇನ್ ಇಟ್ ಬಿಕಮ್ಸ್ 4 ಸೆಲ್. ಸೊ ಈ ತರ ಆಕ್ಟಿವ್ ಸೆಲ್ ಡಿವಿಷನ್ ಆಗ್ತಾ ಇರೋದ್ರಿಂದ ನಾವು ಅದನ್ನ ಮೆರಿಸ್ಟೆಮ್ ಅಂತ ಕರಿತೀವಿ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ is a simple tissue composed of group of similar and immature cells which can divide and form a new cells. ನಿಮಗೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂದ್ರೆ ಏನು ಅಂತ 1 ಮಾರ್ಕ್ಗೆ ಡೆಫಿನೇಷನ್ ಕೇಳ್ಬೋದು. ಹೇಗಿರುತ್ತೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ? ಈ ಟಿಶ್ಯೂನಲ್ಲಿ ಸಿಮಿಲರ್ ಗ್ರೂಪ್ ಆಫ್ ಸೆಲ್ಸ್, ಅಂದ್ರೆ ಸೆಲ್ಸ್ ಯಾವ ತರ ಇರುತ್ತೆ, ಒಂದೇ ತರ ಇರುತ್ತೆ ನೋಡಕ್ಕೆ, ಅಂಡ್ ದೇ ಆರ್ ಸೆಲ್ಸ್ ಆರ್ ಸಿಮಿಲರ್, ಒಂದು ಕೀವರ್ಡ್. ನೆಕ್ಸ್ಟ್ ದೇ ಆರ್ ಇಮ್ಮೆಚ್ಯೂರ್, ಅಂದ್ರೆ ಇಲ್ಲಿ ಸೆಲ್ಸ್ ಮೆಚ್ಯೂರ್ ಆಗಿರೋದಿಲ್ಲ. ದೇ ಹ್ಯಾವ್ ದ ಎಬಿಲಿಟಿ ಟು ಡಿವೈಡ್ ಅಂಡ್ ಫಾರ್ಮ್ ಅ ನ್ಯೂ ಸೆಲ್ಸ್. ಅಂದ್ರೆ ಈಗ ಇಲ್ಲಿ ಒಂದು ಸೆಲ್ ಇದೆ ಅಂದ್ರೆ ಅದಕ್ಕೆ ಎಷ್ಟು ಕೆಪಾಸಿಟಿ ಅಂದ್ರೆ ಇಟ್ ಕ್ಯಾನ್ ಅಂಡರ್ಗೋ ಡಿವಿಷನ್ and it can form a new cell. This is regarding meristematic tissue. Next, types of meristem. ಇಲ್ಲಿ ಟೈಪ್ಸ್ ಹೇಳಿದ್ದಾರೆ ಮೆರಿಸ್ಟೆಮಿಗೆ. ಯಾವ್ಯಾವ ಲೊಕೇಶನ್ ಅಲ್ಲಿ ಇರುತ್ತೆ ಆ ಬೇಸ್ಡ್ ಆನ್ ದ ಲೊಕೇಶನ್ ನಾವು ಮೆರಿಸ್ಟಮ್ ಅನ್ನ 3 ಗ್ರೂಪ್ಸ್ ಆಗಿ ಮಾಡ್ತೀವಿ. ಎಪೈಕಲ್ ಮೆರಿಸ್ಟಮ್, ಇಂಟರ್ಕ್ಯಾಲರಿ ಮೆರಿಸ್ಟಮ್ ಅಂಡ್ ಲ್ಯಾಟರಲ್ ಮೆರಿಸ್ಟಮ್. ಸೊ ಇಲ್ಲಿ ನೋಡ್ಬೋದು ಎಪೈಕಲ್ ಮೆರಿಸ್ಟೆಮ್, ಇಲ್ಲಿ ಎಪಾಯಿಸಸ್ ಅಲ್ಲಿ ಇದೆ, ತುದಿಲಿದೆ. ಇಂಟರ್ಕ್ಯಾಲರಿ ಅಂದ್ರೆ ಇನ್ ಬಿಟ್ವೀನ್ ಇದೆ. ಲ್ಯಾಟರಲ್ ಅಂದ್ರೆ ಸೈಡ್ಸ್ ಅಲ್ಲಿ ಇರುವಂತದ್ದು. ಈ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ನಿಮ್ಗೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಥವಾ ಟೈಪ್ಸ್ ಆಫ್ ಮೆರಿಸ್ಟಮ್ ಅನ್ನುವಾಗ ಡಯಾಗ್ರಾಮ್ ಬರೆದು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಎಪೈಕಲ್ ಮೆರಿಸ್ಟಮ್, ದ ಮೆರಿಸ್ಟಮ್ ವಿಚ್ ಅಕರ್ಸ್ ಎಟ್ ದ ಟಿಪ್ಸ್ ಆಫ್ ರೂಟ್ಸ್ and shoots. ಸಪೋಸ್ ಈಗ ಒಂದು ನಾನು ಪ್ಲಾಂಟ್ ತಗೊಂತೀನಿ, ಆ ಪ್ಲಾಂಟ್ ಇದು ಶೂಟ್ ಟಿಪ್ ಅಲ್ಲಿ ಏನಿರುತ್ತೆ, ಎಪೈಕಲ್ ಮೆರಿಸ್ಟೆಮ್. ನೆಕ್ಸ್ಟ್ ಇಂಟರ್ಕ್ಯಾಲರಿ ಮೆರಿಸ್ಟೆಮ್, ಇಟ್ ಆಕರ್ಸ್ ಬಿಟ್ವೀನ್ ಮೆಚ್ಯೂರ್ ಟಿಶ್ಯೂಸ್. ಸಪೋಸ್ ಈಗ ಇಲ್ಲೊಂದು ಟಿಶ್ಯೂ ಇದೆ, ಇಲ್ಲೊಂದು ಟಿಶ್ಯೂ ಇದೆ ಅಂದ್ರೆ ಆ ಮಧ್ಯದಲ್ಲಿ ಒಂದು ತರ ಮೆರಿಸ್ಟೆಮ್ಸ್ ಇದೆ ಅಂತ ಹೇಳಿದ್ರೆ ನಾವು ಅದನ್ನ ಕ್ಯಾಲರಿ. ಇಂಟರ್ ಕ್ಯಾಲರಿ ಅಂದ್ರೆ ಇನ್ ಬಿಟ್ವೀನ್ ಅಂತ ಅರ್ಥ. ಬೋತ್ ಎಪೈಕಲ್ ಮೆರಿಸ್ಟಮ್ ಅಂಡ್ ಇಂಟರ್ಕ್ಯಾಲರಿ ಮೆರಿಸ್ಟಮ್ ಆರ್ ಕಾಲ್ಡ್ as ಪ್ರೈಮರಿ ಮೆರಿಸ್ಟಮ್. ಪ್ರೈಮರಿ ಮೆರಿಸ್ಟಮ್ ಅಂದ್ರೇನು? ದೇ ಅಪಿಯರ್ ಅರ್ಲಿ ಇನ್ ಲೈಫ್ ಆಫ್ ಅ ಪ್ಲಾಂಟ್ ಅಂಡ್ ಹೆಲ್ಪ್ಸ್ ಟು ಫಾರ್ಮ್ ಅ ಪ್ರೈಮರಿ ಪ್ಲಾಂಟ್ ಬಾಡಿ. ಸೊ ಪ್ರೈಮರಿ meristem will account for what? Primary plant body. Next, third type, lateral meristem. The meristem which occurs on the sides. Sides anta helidre lateral. Lateral anta helidre enartha sides. And it takes part in increasing the girth of the plants and are called as lateral meristem. ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ಲಾಂಟ್ಸ್ ಇದು ಸುತ್ತಳತೆ ಜಾಸ್ತಿ ಆಗುತ್ತೆ. ಇಟ್ ಇನ್ಕ್ರೀಸಸ್ ಇನ್ ದ ಗರ್ತ್ ಆಫ್ ದ ಪ್ಲಾಂಟ್ ಬಾಡಿ. ಇಂಟ್ರಾಫೆಸಿಕ್ಯುಲರ್ cambium ಈಸ್ ದ ಪ್ರೈಮರಿ ಲ್ಯಾಟರಲ್ ಮೆರಿಸ್ಟಮ್. ವ್ಯಾಸ್ಕ್ಯುಲರ್ cambium, ಕಾರ್ಕ್ cambium ಆರ್ ದ ಸೆಕೆಂಡರಿ ಮೆರಿಸ್ಟಮ್. ಈ ಎಕ್ಸಾಂಪಲ್ಸು ನಿಮಗೆ CET ನೀಟಿಗೆ ಕೇಳ್ತಾರೆ. Dash is a primary lateral meristem. Give an example for primary lateral meristem, intrafascicular cambium. The following are example for primary meristem or secondary meristem. Example, vascular cambium and cork cambium. So, ಇದು 1 mark question ಕೂಡ ಕೇಳ್ತಾರೆ. It's important. ಸೊ ಈ ಡಯಾಗ್ರಾಮ್ ನ ನೋಡ್ಕೊಳ್ಳಿ. ಎಪೈಕಲ್ ಮೆರಿಸ್ಟೆಮ್ ಅಂತ ಹೇಳಿದ್ರೆ ತುದಿಲಿರೋಂಥದ್ದಕ್ಕೆ ನಾವು ಎಪೈಕಲ್ ಮೆರಿಸ್ಟೆಮ್ ಅಂತ ಹೇಳ್ತೀವಿ. ಇಂಟರ್ ಕ್ಯಾಲರಿ ಅಂದ್ರೆ ಇನ್ ಬಿಟ್ವೀನ್ ದ ಮೆಚೂರ್ ಟಿಶ್ಯೂಸ್ ಇರುತ್ತೆ. ಲ್ಯಾಟರಲ್ ಮೆರಿಸ್ಟೆಮ್ ಅಂದ್ರೆ ಇಟ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಸೈಡ್ಸ್ ಅಥವಾ ಲ್ಯಾಟರಲ್ ಒನ್ ಅಂಡ್ ದ ಮೇನ್. ನೆಕ್ಸ್ಟ್, ಪರ್ಮನೆಂಟ್ ಟಿಶ್ಯೂಸ್. The cells that have become structurally and
ಫಂಕ್ಷನಲಿ ಸ್ಪೆಷಲೈಸ್ಡ್. ಸೊ ಯಾವ ಟಿಶ್ಯೂಸ್ಗೆ ನಾವು ಪರ್ಮನೆಂಟ್ ಅಂತ ಕರಿತೀವಿ, ಅಲ್ಲಿ ಸ್ಟ್ರಕ್ಚರಲಿ ಮತ್ತೆ ಫಂಕ್ಷನಲಿ ಸ್ಪೆಷಲೈಸ್ ಆಗಿರುತ್ತೆ. and they lose the ability to divide. ಮೆರಿಸ್ಟಮ್ಯಾಟಿಕ್ ಅಲ್ಲಿ ಏನೊಂದು ಪವರ್ ಇತ್ತು, ಅದು ಸೆಲ್ ಡಿವಿಷನ್ ಆಗಿ ಹೊಸ ಸೆಲ್ ಫಾರ್ಮ್ ಮಾಡೋಂಥ ಕೆಪಾಸಿಟಿ ಇತ್ತು. ಬಟ್ ಇಲ್ಲಿ ಪರ್ಮನೆಂಟ್ ಆಗೋವಾಗ ಏನಾಗುತ್ತೆ, ದೇ ಲೂಸಸ್ ದ ಎಬಿಲಿಟಿ ಟು ಡಿವೈಡ್ ಆರ್ ಕಾಲ್ಡ್ ಆಸ್ ಪರ್ಮನೆಂಟ್ ಟಿಶ್ಯೂ. ಇದೇ ಒಂದು ಡಿಫ್ರೆನ್ಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಮತ್ತೆ ಪರ್ಮನೆಂಟ್ ಟಿಶ್ಯೂಸ್ಗೆ. Permanent tissues having all cells similar in structure and function are called as simple tissues. So ಇಲ್ಲಿ permanent tissues ಅಲ್ಲಿ ಎರಡು ಟೈಪ್ ಇದೆ. ಒಂದು simple permanent tissue, another one complex permanent tissue. So simple permanent tissues ಅಲ್ಲಿ ಏನಾಗಿರುತ್ತೆ, ಸ್ಟ್ರಕ್ಚರ್ ಸೆಲ್ ಸ್ಟ್ರಕ್ಚರ್ ಸೇಮ್ ಇರುತ್ತೆ, ಫಂಕ್ಷನ್ ಸೇಮ್ ಇರುತ್ತೆ. ಸೆಲ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಸೇಮ್ ಅಂತ ಹೇಳಿದ್ರೆ ಸಿಂಪಲ್. ಇಲ್ಲೇನಾಗುತ್ತೆ, ಕಾಂಪ್ಲೆಕ್ಸ್ ಟಿಶ್ಯೂನಲ್ಲಿ ಹ್ಯಾವಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಲ್ಸ್, ಬಟ್ ದೇ ಪರ್ಫಾರ್ಮ್ ಅ ಸೇಮ್ ಫಂಕ್ಷನ್ ಈಸ್ ಕಾಲ್ಡ್ ಆಸ್ ಕಾಂಪ್ಲೆಕ್ಸ್ ಟಿಶ್ಯೂಸ್. ಸೊ ಇಲ್ಲಿ ಪರ್ಮನೆಂಟ್ ಟಿಶ್ಯೂಸ್ ಟೈಪ್ ಕೇಳ್ತಾರೆ, ಸಿಂಪಲ್ ಟಿಶ್ಯೂ ಮತ್ತೆ ಕಾಂಪ್ಲೆಕ್ಸ್ ಟಿಶ್ಯೂ ಅಂತ. ಸಿಂಪಲ್ ಟಿಶ್ಯೂಸ್ ಅಲ್ಲಿ ಸೆಲ್ ಸ್ಟ್ರಕ್ಚರ್ ಸೇಮ್ ಇರುತ್ತೆ, ಅಂದ್ರೆ ಎಲ್ಲಾ ಸೆಲ್ಸ್ ಸೇಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ ಪ್ಯಾರೆಂಕೈಮಾ ಆಯ್ತಾ, ಆ ಎಲ್ಲಾ ಸೆಲ್ಸ್ ಕೂಡ ಒಟ್ಟಿಗೆ ಸೇರ್ಕೊಂಡು ಒಂದೇ ಫಂಕ್ಷನ್ ಮಾಡುತ್ತೆ, ಅದನ್ನ ನಾವು ಸಿಂಪಲ್ ಟಿಶ್ಯೂಸ್ ಅಂತ ಕರಿತೀವಿ ಅಥವಾ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೀವಿ. ಅದೇ ಕಾಂಪ್ಲೆಕ್ಸ್ ಟಿಶ್ಯೂ ಅಂತ ಹೇಳಿದ್ರೆ ಬೇರೆ ಬೇರೆ ಶೇಪ್ ಅಲ್ಲಿ ಇರುವಂತ ಸೆಲ್ಸ್ ಒಟ್ಟಿಗೆ ಸೇರಿ ಒಂದ್ ಫಂಕ್ಷನ್ ಅನ್ನ ಮಾಡಿಸುತ್ತೆ, ಅದನ್ನ ನಾವು ಕಾಂಪ್ಲೆಕ್ಸ್ ಟಿಶ್ಯೂ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಝೈಲಮ್ ಅಥವಾ ಫ್ಲೋಯಮ್ ಅಂತ ನೀವು ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಫಸ್ಟ್ ಒನ್ ಸಿಂಪಲ್ ಟಿಶ್ಯೂಸ್ ಅಲ್ಲಿ ಫಸ್ಟ್ ಕೈಂಡ್ ಪ್ಯಾರೆಂಕೈಮಾ. ಪ್ಯಾರೆಂಕೈಮಾ ಇಸ್ ಆಲ್ಸೋ ಕಾಲ್ಡ್ ಅ ಸಿಂಪಲ್ ಲಿವಿಂಗ್ ಟಿಶ್ಯೂ. ಇದು 1 ಮಾರ್ಕ್ ಕೇಳ್ತಾರೆ. ನೇಮ್ ದ ಸಿಂಪಲ್ ಲಿವಿಂಗ್ ಟಿಶ್ಯೂ ಕೂಡ ಕೇಳ್ತಾರೆ ಪಾರ್ಟ್ ಎನಲ್ಲಿ. ಇಟ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ದ ನೀಟ್ ಅಂಡ್ ಇಟ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ದ CET ಫಾರ್ MCQ, direct MCQ. Simple living tissue is parenchyma. It is a simple permanent living tissue which is made up of thin walled isodiametric cells. Cells ಹೇಗಿರುತ್ತೆ, isodiametric cells ಇರುತ್ತೆ. They are isodiametric cells. Each cell encloses a large central vacuole. ಏನಪ್ಪಾ ಇದ್ರ ಕ್ಯಾರೆಕ್ಟರಿಸ್ಟಿಕ್, ಸಪೋಸ್ ಈಗ ನಾನು ಇದು ಒಂದು ಸೆಲ್ ಅನ್ನ ತಗೊಂತೀನಿ, ಈ ಒಂದು ಸೆಲ್ ಅಲ್ಲಿ ಲಾರ್ಜ್ ಸೆಂಟ್ರಲ್ ವ್ಯಾಕ್ಯೂಲ್ ಇರುತ್ತೆ. ಅದಾದ್ಮೇಲೆ ಪೆರಿಫೆರಲ್ ಸೈಟೋಪ್ಲಾಸಮ್ ಕಂಟೈನಿಂಗ್ ನ್ಯೂಕ್ಲಿಯಸ್. ಪೆರಿಫೆರಲ್ ಅಂದ್ರೆ ಸೈಡ್ಸ್ ಅಲ್ಲಿ ಸೈಟೋಪ್ಲಾಸಮ್ ಇರುತ್ತೆ, ನ್ಯೂಕ್ಲಿಯಸ್ ಕೂಡ ಸೈಡ್ ಅಲ್ಲಿ ಇರುತ್ತೆ. ಇದು ನ್ಯೂಕ್ಲಿಯಸ್ and this is peripheral cytoplasm. They are mostly found in non-woody and soft areas of stem, root, leaves, fruits and flowers. So idu found of location. So where are the parenchyma cells are found in the plant body? So idu kuda one question kelbodu nimge. So this is also an important question. Name the sites or location where the parenchyma cells are found. They are found in non-woody and soft areas of stem, root, leaves, fruits and flowers. They store the food and provide turgidity to soft parts of plant. So ಏನಪ್ಪ ಫಂಕ್ಷನ್ ಇಲ್ಲಿ, ಫಂಕ್ಷನ್ ಏನು ಪ್ಯಾರೆಂಕೈಮಾದು, ದೇ ಸ್ಟೋರ್ ದ ಫುಡ್ ನ ಸ್ಟೋರ್ ಮಾಡ್ಕೊಳ್ಳುತ್ತೆ, ಮತ್ತೆ ದೇ ಪ್ರೊವೈಡ್ ಟರ್ಜಿಡಿಟಿ ಟು ಸಾಫ್ಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಸೊ ಇಲ್ಲಿ ಎರಡು ಫಂಕ್ಷನ್ ಆಗುತ್ತೆ, ಒಂದು ಸ್ಟೋರ್ ದ ಫುಡ್ ಮತ್ತೆ ಟರ್ಜಿಡಿಟಿ ಟು ಸಾಫ್ಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಸೊ ನೀವು ಇಲ್ಲಿ ಡಯಾಗ್ರಾಮ್ ನೋಡ್ಬೋದು, ಥಿನ್ ಪೆರಿಫೆರಲ್ ಸೈಟೋಪ್ಲಾಸಮ್ ಇದೆ, ನ್ಯೂಕ್ಲಿಯಸ್ ಕೂಡ ಪೆರಿಫೆರಲ್ ಅಲ್ಲಿ ಇದೆ. ದೇ ಆರ್ ರೌಂಡ್ ಸೆಲ್, ದೇ ಹ್ಯಾವಿಂಗ್ ಅ ಲಾರ್ಜ್ ಸೆಂಟ್ರಲ್ ವ್ಯಾಕ್ಯೂಲ್. ಸೊ ವ್ಯಾಕ್ಯೂಲ್ ತುಂಬಾ ದೊಡ್ಡದಾಗಿ ಬಿಡಿಸ್ಬೇಕು ನೀವು. ಅಂಡ್ ದ ಇಂಪಾರ್ಟೆಂಟ್ ಥಿಂಗ್ ಟು ರಿಮೆಂಬರ್ ಈಸ್ ಇಂಟ್ರಾಸೆಲ್ಯುಲರ್ ಸ್ಪೇಸ್. ಅಂದ್ರೆ ಇವಾಗ ನಿಮ್ದು ಒಂದು ಸೆಲ್ ಮಧ್ಯ
ಗ್ಯಾಪ್ ಇರುತ್ತೆ. ಇದನ್ನ ನಾವು ಇಂಟ್ರಾ ಸೆಲ್ಯುಲರ್ ಸ್ಪೇಸ್ ಅಂತೀವಿ. ಸೆಲ್ಸ್ ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಗಿರೋದಿಲ್ಲ ಇಲ್ಲಿ, ಸರಿನಾ? ಸೊ ದಿಸ್ ಈಸ್ ಅ ಪ್ಯಾರೆಂಕೈಮಾ ಟಿಶ್ಯೂ. ನೆಕ್ಸ್ಟ್ ಕೋಲಂಕೈಮಾ ಟಿಶ್ಯೂ, the living mechanical tissue. So this is once again 1 mark direct question. So idu NEET CET alli kuda keltare. Name the living mechanical tissue, that is collenchyma. It consists of cells which are much thickened at the corner. ಇದನ್ನ ನಾವು ಕಾರ್ನರ್ ಥಿಕನಿಂಗ್ ಅಥವಾ ಆಂಗ್ಯುಲಾರ್ ಥಿಕನಿಂಗ್ ಅಂತ ಕರಿತೀವಿ. ಆಂಗ್ಯುಲಾರ್ ಥಿಕನಿಂಗ್, ಸರಿನಾ? ಸಪೋಸ್ ಈಗ ನಿಮ್ಗೆ ಆಂಗಲ್, 2 ಲೈನ್ ಮಧ್ಯ ಆಂಗಲ್ ಇದೆ ಅಂತಲ್ವಾ, ಬರೀ ಕಾರ್ನರ್, ಇದನ್ನ ನಾವು ಆಂಗಲ್ ಅಂತೀವಿ. ಸಪೋಸ್ ಈಗ ನಾವು ಒಂದು ಸೆಲ್ಸ್ ತಗೊಳ್ಳೋಣ. ಈ ಸೆಲ್ಸ್ ಅಲ್ಲಿ ಆಂಗಲ್ ಅಲ್ಲಿ ಮಾತ್ರ ಅಥವಾ ಕಾರ್ನರ್ಸ್ ಅಲ್ಲಿ ಮಾತ್ರ ಥಿಕನಿಂಗ್ ಆಗಿರುತ್ತೆ. So that is angular thickening, and this angular thickening is due to cellulose, hemicellulose and pectin. So ಇಲ್ಲಿ ಏನ್ ಡೆಪಾಸಿಷನ್ ಆಗಿರುತ್ತೆ ಆಂಗ್ಯುಲರ್ ಥಿಕನಿಂಗ್ ಅಥವಾ ಕಾರ್ನರ್ ಅಲ್ಲಿ ಥಿಕ್ ಆಗಿರೋದಕ್ಕೆ ಕಾರಣ ಸೆಲ್ಯುಲೋಸ್ ಡೆಪಾಸಿಟ್ ಆಗಿರುತ್ತೆ, ಹೆಮಿಸೆಲ್ಯುಲೋಸ್ ಡೆಪಾಸಿಟ್ ಆಗಿರುತ್ತೆ ಅಥವಾ ಪೆಕ್ಟಿನ್ ಡೆಪಾಸಿಟ್ ಆಗಿರುತ್ತೆ. The cells will be oval, spherical or polygonal, often contain the chlorophyll. ಸೊ ಇವಾಗ ನಾವು ಆ ಸೆಲ್ ಅಲ್ಲಿ ಕ್ಲೋರೋಫಿಲ್ ಅಸೋಸಿಯೇಟ್ ಆಗಿದೆ ಅಂದ್ರೆ ನಾವು ಅದನ್ನ ಕ್ಲೋರಂಕೈಮಾ ಅಂತ ಕೂಡ ಕರಿತೀವಿ. ದೇ ಪ್ರೊವೈಡ್ ಮೆಕ್ಯಾನಿಕಲ್ ಸಪೋರ್ಟ್ ಟು ದ ಗ್ರೋಯಿಂಗ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ ಲೈಕ್ ಯಂಗ್ ಸ್ಟೆಮ್. ಯಂಗ್ ಸ್ಟೆಮ್ಗೆ ಮೆಕ್ಯಾನಿಕಲ್ ಸಪೋರ್ಟ್ ಯಾವ್ದು ಕೊಡೋದು? ಕೋಲನ್ಕೈಮಾ. ಫಂಕ್ಷನ್ ಆಫ್ ಕೋಲನ್ಕೈಮಾ, ದೇ ಪ್ರೊವೈಡ್ ದ ಮೆಕ್ಯಾನಿಕಲ್ ಸಪೋರ್ಟ್ ಟು ಯಂಗ್ ಸ್ಟೆಮ್. ಸೊ ನೋಡ್ಬೋದು ಇಲ್ಲಿ ನೀವು ಆಂಗ್ಯುಲಾರ್ ಥಿಕನಿಂಗ್ ಇದೆ, ನ್ಯೂಕ್ಲಿಯಸ್ ಸೈಡ್ ಅಲ್ಲಿ ಇದೆ, ವ್ಯಾಕ್ಯೂಲು ಸೆಂಟ್ರಲ್ ಇದೆ, ಸೆಲ್ ವಾಲ್ ಈಸ್ ಥಿಕನಿಂಗ್. ನೆಕ್ಸ್ಟ್ ಥರ್ಡ್ ಟೈಪ್ ಆಫ್ ಟಿಶ್ಯೂ, ದಟ್ ಈಸ್ ಸ್ಕ್ಲಿರೆನ್ಕೈಮಾ. ಸ್ಕ್ಲಿರೆನ್ಕೈಮಾ ಟಿಶ್ಯೂ, ಇದನ್ನ ನಾವು ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಕರಿತೀವಿ. ನೇಮ್ ದ ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ, ದಟ್ ಈಸ್ ಸ್ಕ್ಲಿರೆನ್ಕೈಮಾ. So this is once again 1 mark question. So 1 mark question, it can be asked in case of even NEET, or you can expect the question in CET. They are supportive tissue having highly thick walled cells with little or no protoplasm. ಅಲ್ಲಿ protoplasm ಇಲ್ದಿದ್ದಾಗ ನಾವು ಅದನ್ನ ಸೆಲ್ಸ್ ನ ಡೆಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಇಲ್ಲಿ ಏನ್ ಡೆಪಾಸಿಟ್ ಆಗಿರುತ್ತೆ ಅಲ್ಲಿ protoplasm ಜಾಗದಲ್ಲಿ? Cellulose or lignin. That is why the cells are dead. Dead ಯಾಕೆ? There is no protoplasm. They are of 2 types. Sclerenchyma ದ 2 types ಇದೆ, fibers and sclerids. ಇದು ಕೂಡ ಒಂದು question. Name the types of sclerenchyma. There are 2 types of sclerenchyma, that is fibers, sclerenchyma fibers or generally fibers ಅಂತ ಕರೀತಾರೆ, and the second type is sclerids. ಏನಪ್ಪ ಇದ್ರ ಫಂಕ್ಷನ್? What is their function? They provide mechanical support to mature plant organs to tolerate bending, shearing and compression. This is the function of sclerenchyma. So sclerenchyma fiber ನೋಡಬಹುದು, ಇದು lumen, thick cell wall ಇರುತ್ತೆ. ಇಲ್ಲಿ ಕೂಡ sclerid ಅಲ್ಲಿ thick cell wall ಇದೆ ಮತ್ತೆ lumen ಮಧ್ಯದಲ್ಲಿದೆ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಕೊಟ್ಬಿಟ್ಟು ನಿಮಗೆ ಲೇಬಲ್ ದ ಪಾರ್ಟ್ಸ್ ಅಂತ ನೀಟಲ್ಲಿ ಕೂಡ ಕೇಳ್ಬೋದು, CET ಅಲ್ಲಿ ಕೂಡ ಕೇಳ್ಬೋದು, NCERT ಡಯಾಗ್ರಾಮ್. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಇನ್ನೂ ಹೆಚ್ಚು ಕಾನ್ಸೆಪ್ಟ್ ಒಂದಿಗೆ ನಿಮ್ಮೊಂದಿಗೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಸೊ ಇದು ಪಾರ್ಟ್ 1 ಆಗಿರುತ್ತೆ, ಚಾಪ್ಟರ್ 6 ಇದು. ನೆಕ್ಸ್ಟ್ ಪಾರ್ಟ್ 2 ಒಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಬಯೋಶಾಸ್ತ್ರಿ ನೋಡಿ ಅಲ್ಲಿ ಕೇಳಿ ತಿಳಿ. Thank you for watching the video till end. ವಂದನೆಗಳು. ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಇನ್ನಷ್ಟು ನಿನ್ನ ಫ್ರೆಂಡ್ಸು ಮತ್ತು ಯಾರಿಗೆ ಈ ವಿಡಿಯೋ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಿಮ್ಗೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ